ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ದೇಶದಲ್ಲೂ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗ್ತಾ ಇರೋದ್ರ ಬಗ್ಗೆ ನಾನು ಇಲ್ಲ ಅಂದಿಲ್ಲ. ಎಲ್ಲ ಹಿತೈಷಿಗಳು ಕೂಡ ನೋವಿಂದ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಅನ್ಯಾಯ ಆಗಿದೆ ಅಂತ. ನಾನು ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರ ಜೊತೆಗೂ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಆ ಚರ್ಚೆ ಮುಖಾಂತರ ಬರುವಂಥ ದಿನಗಳಲ್ಲಿ ಒಳ್ಳೆ ಫಲಿತಾಂಶ ಆಗಿ ಮೊನ್ನೆ ಚುನಾವಣೆಯಲ್ಲಿ ಸೋತ್ವಿ ನಾವು 66 ಸೀಟಿಗೆ ಬಂದ್ವಿ. ನಾವು ಏನೇನು ಸಮಸ್ಯೆಗಳಿದೆ, ಪಕ್ಷದಲ್ಲಾಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ಮದು ತಪ್ಪುಗಳಿದ್ದಾವೆ ಇಲ್ಲಿ ಅಂತ. ಹಾಗಾಗಿ ಈ ತಪ್ಪುಗಳನ್ನು ಸರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ನಮ್ಮ ಹಿತೈಷಿಗಳ ಅಭಿಪ್ರಾಯಗಳು ಏನೇನಿದೆ ಕೇಳಿ ಮುಂದಿನ ತೀರ್ಮಾನ ತಗೋತೀನಿ. ಅಲ್ರಿ, ನಾನು ಏನು ಇನ್ನೂ ತೀರ್ಮಾನನೇ ಮಾಡಿಲ್ಲ. ಇಲ್ಲ, ಅಭಿಪ್ರಾಯ ಈಗಲೇ ಹೆಂಗೆ ಹೇಳಿ, ನಾನು ಎಲ್ಲರೂ ಕೇಳಿ ಆಮೇಲೆ ತೀರ್ಮಾನ. ದಯಾನಂದ ಮೂರ್ತಿ ಅರಣ್ಯ ಕೃಷಿ ಮಾಡಿ 2 ಎಕರೆಯಲ್ಲಿ 50 ಲಕ್ಷ ಗಳಿಸಲಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ನೋಡೋಣ, ನೀವು ಒಮ್ಮೆ ಇವರು ನಡ್ಡಾ ಅವ್ರ ಜಾಗದಲ್ಲಿ ನೀವು ಕೂತಿದ್ದೀರಿ ನನಗೆ ಅನ್ನಿಸ್ತಾ ಇದೆ. ನೋಡಿ, ನಾನು ಯಾವುದು ಊಹಾಪೋಹಗಳು ಉತ್ತರ ಕೊಡಲ್ಲ. ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಇವತ್ತಿಟ್ಟಿದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ಪಕ್ಷದಲ್ಲಿ ಇರೋ ದೋಷಗಳೇನಿದೆ ಅದ್ರ ಬಗ್ಗೆ ಸರಿ ಆಗಬೇಕು. ಈ ಚಿಂತನೆಯಲ್ಲಿ ನನಗೂ ಇದೆ, ಇದನ್ನು ಹೇಗೆ ಸರಿ ಮಾಡಬೇಕು ಅಂತ. ಹಾಗಾಗಿ ಚಿಂತನೆ ಮಾಡಿ ಚರ್ಚೆ ಮಾಡಿ ನಾನು ನಿಲ್ಲೋದ್ರಿಂದ ಒಳ್ಳೆಯದೋ ಕೆಟ್ಟದೋ ಯೋಚನೆ ಮಾಡ್ತಾಯಿದ್ದೆ, ಆಮೇಲೆ ತೀರ್ಮಾನ ತಗೋತೀವಿ. ರಾಜ್ಯದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ, ದೇಶದಲ್ಲೂ ಚರ್ಚೆ ಆಗ್ತಾ ಇದೆ. ಚರ್ಚೆ ಆಗ್ತಾ ಇರೋದ್ರ ಬಗ್ಗೆ ನಾನು ಇಲ್ಲ ಅಂದಿಲ್ಲ. ಎಲ್ಲ ಹಿತೈಷಿಗಳು ಕೂಡ ನೋವಿಂದ ಫೋನ್ ಮಾಡ್ತಾ ಇದ್ದಾರೆ, ನಿಮ್ಗೆ ಅನ್ಯಾಯ ಆಗಿದೆ ಅಂತ. ನಾನು ಇಲ್ಲ ಅಂದಿಲ್ಲ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಎಲ್ಲರ ಜೊತೆಗೂ ಕೂತು ಚರ್ಚೆ ಮಾಡಿ ಏನು ನಾನು ಸೂಕ್ತ ಕ್ರಮ ತಗೋಬೇಕು. ನಾನು MP ಆಗಬೇಕು ಅಂತ ಅಷ್ಟೇ ಉದ್ದೇಶ ಅಲ್ಲ. ಮತ್ತೆ ಹೇಳ್ತೀನಿ, ಅಕಸ್ಮಾತ್ ನಮ್ಮ ಪಕ್ಷದಲ್ಲಿ ಏನು ಅಂಕುಡೊಂಕುಗಳಿದೆ ಅದನ್ನು ತಿದ್ದಬೇಕು. ಇದು ಇಡೀ ರಾಜ್ಯದಲ್ಲಿ ಚರ್ಚೆ ಆಗಬೇಕು. ಆ ಚರ್ಚೆ ಮುಖಾಂತರ ಬರುವಂಥ ದಿನಗಳಲ್ಲಿ ಒಳ್ಳೆ ಫಲಿತಾಂಶ ಆಗಿ ಮೊನ್ನೆ ಚುನಾವಣೆಯಲ್ಲಿ ಸೋತ್ವಿ ನಾವು 66 ಸೀಟಿಗೆ ಬಂದ್ವಿ. ನಾವು ಏನೇನು ಸಮಸ್ಯೆಗಳಿದೆ, ಪಕ್ಷದಲ್ಲಾಗಿರೋಂಥ ತಪ್ಪುಗಳಿದೆ, ನಾವು ಸಾಕಷ್ಟು ಒಪ್ಕೊಂಡಿದ್ದೀವಿ. ನಮ್ಮದು ತಪ್ಪುಗಳಿದ್ದಾವೆ ಇಲ್ಲಿ ಅಂತ. ಹಾಗಾಗಿ ಈ ತಪ್ಪುಗಳನ್ನು ಸರಿಯಾಗಬೇಕು ಅನ್ನೋಂಥ ಉದ್ದೇಶದಿಂದ ಬಹಳ ಜನ ಫೋನ್ ಮಾಡ್ತಾ ಇದ್ದಾರೆ. ಕೂತು ಚರ್ಚೆ ಮಾಡಿ ನಮ್ಮ ಹಿತೈಷಿಗಳ ಅಭಿಪ್ರಾಯಗಳು ಏನೇನಿದೆ ಕೇಳಿ ಮುಂದಿನ ತೀರ್ಮಾನ ತಗೋತೀನಿ. ಅಲ್ರಿ, ನಾನು ಏನು ಇನ್ನೂ ತೀರ್ಮಾನನೇ ಮಾಡಿಲ್ಲ. ಇಲ್ಲ, ಅಭಿಪ್ರಾಯ ಈಗಲೇ ಹೆಂಗೆ ಹೇಳಿ, ನಾನು ಎಲ್ಲರೂ ಕೇಳಿ ಆಮೇಲೆ ತೀರ್ಮಾನ. ನೋಡೋಣ, ನೀವು ಒಮ್ಮೆ ಇವರು ನಡ್ಡಾ ಅವ್ರ ಜಾಗದಲ್ಲಿ ನೀವು ಕೂತಿದ್ದೀರಿ ನನಗೆ ಅನ್ನಿಸ್ತಾ ಇದೆ. ನೋಡಿ, ನಾನು ಯಾವುದು ಊಹಾಪೋಹಗಳು ಉತ್ತರ ಕೊಡಲ್ಲ. ನನ್ನ ಮನಸ್ಸಿಗೆ ಏನೇನು ಬಂದಿದೆ ನಿಮ್ಮ ಮುಂದೆ ಇವತ್ತಿಟ್ಟಿದ್ದೀನಿ. ಒಟ್ಟಾರೆ ರಾಜ್ಯದಲ್ಲಿ ಈ ಬಗ್ಗೆ ಚರ್ಚೆಗಳಾಗಬೇಕು. ನಮ್ಮ ಪಕ್ಷದಲ್ಲಿ ಇರೋ ದೋಷಗಳೇನಿದೆ ಅದ್ರ ಬಗ್ಗೆ ಸರಿ ಆಗಬೇಕು. ಈ ಚಿಂತನೆಯಲ್ಲಿ ನನಗೂ ಇದೆ, ಇದನ್ನು ಹೇಗೆ ಸರಿ ಮಾಡಬೇಕು ಅಂತ. ಹಾಗಾಗಿ ಚಿಂತನೆ ಮಾಡಿ ಚರ್ಚೆ ಮಾಡಿ ನಾನು ನಿಲ್ಲೋದ್ರಿಂದ ಒಳ್ಳೆಯದೋ ಕೆಟ್ಟದೋ ಯೋಚನೆ ಮಾಡ್ತಾಯಿದ್ದೆ, ಆಮೇಲೆ ತೀರ್ಮಾನ ತಗೋತೀವಿ.